ಅಂದರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್, ಮ್ಯಾನೇಜ್ ಮಾಡ್ತಿದ್ದ. ಅಂದರೆ ಈಗ ನನಗೆ ನೋಡಿ ಯೋಚನೆ ಮಾಡಿ, ಅವನೇನಾದ್ರು ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ರೆ ನಾನು ಸಿನಿಮಾ ಅವನಿಗೆ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ, ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರ್ಲಿಲ್ಲ. ಒಂದು ಎರಡನೇದು ಹತ್ರ ಬಂದು ಅನೌನ್ಸ್ಮೆಂಟ್ ಆದಮೇಲೂ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರಲ್ವ ಮೇಡಮ್? ಒಂದು ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ, ಆಡಿಯೋ ಮಾಡಾದ್ಮೇಲೂ ನಮ್ಮ ಮುಂದೆ ಬಂದು ಹೇಳಿದ್ದಾಳೆ, ಏನೂ ತೊಂದರೆ ಇಲ್ಲ ಸರ್, ನಿಮ್ಮ ಸಿನಿಮಾಗೆ ಏನೂ ತೊಂದರೆ ಕೊಡಲ್ಲ. ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು, ಅದರಿಂದ ಬಿಟ್ಟಿದ್ದೀನಿ. ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ನಾನು ಹೇಳಿದ್ದೀನಿ, ಕೇಳಿಬೇಕಾದ್ರೆ ನನ್ನ ಅಕ್ಕ ತಂಗಿ ಅನ್ನೋ ಥರ ಸಿಸ್ಟರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ನೋಡ್ಕೊಳ್ತೀನಿ, ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ, ಏನಾದರೂ ನಿಮಗೆ ಬೇಕು ಅಂತ ಅಂದರೆ. ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಇದಕ್ಕಾದ್ರೂ ನಮ್ಗೊಂದು ಫೋನ್ ಮಾಡಿ, ನನ್ನ ನಂಬರ್ ಇದೆ, ನಯನ ಹತ್ರ ಇದೆ, ಅವ್ರ ಫ್ಯಾಮಿಲಿ ಎಲ್ಲ, ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಇದೆ, ಒಂದು ಫೋನ್ ಮಾಡಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ನಮ್ಮ ಜೀವನ, ಇದು ನಮ್ಮ ಜೀವನ ಎಂಟೈರ್ ನಮ್ಮ ಲೈಫ್ನ ಹಾಳು ಮಾಡ್ದಂಗೆ ಆಯ್ತು. ಅದೊಂದು ಆಡಿಯೋ ಒಂದು ಕಡೆ ಹೇಳ್ತಾರೆ. ಹಾಂ ಮೇಡಮ್, ಮನು ತುಂಬ ಡಿಪ್ಲೊಮೆಟಿಕ್ ಮೇಡಮ್. ಓಕೆ, ನಾನು ಅವ್ನ ಮುಂದೆನೇ ಹೇಳ್ತೀನಿ. ಓಕೆ, ಇಲ್ಲಿ ನಮ್ಮ ಜೊತೆ ಒಂದು ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವ್ನ ಜೀವನ ಒಂಥರ ಅವನು ಕಾಮಿಡಿ ಕಿಲಾಡಿಗಳು ಅಂತ ಇದೆಲ್ಲ ಕಿಲಾಡಿಗಳೇ ಅವನು. ಓಕೆ, ಹಾಗಂತ ಅವ್ನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ, ಬಟ್ ಅವ್ನು ಹೇಗೆ ಬೇಕಾದರೂ ಇದು ಮಾಡ್ತಾರೆ. ನಮಗೆ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು, ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತು. ಸೊ ಮ್ಯಾನೇಜ್ ಮಾಡ್ತಿದ್ದ. ಸೊ ಹಾಗಿದ್ದಾಗ ನಮಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ದಿದ್ರೆ ಈ ಥರದ್ದು ನಮಗೆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ, ಅದು ರೇಪ್